ಆದ್ರೆ ನಾನು ಅಚಿಂತ್ಯನ ಮುಂದಿನ ಭವಿಷ್ಯ ನೋಡ್ಕೊಂಡು ನಿರ್ಧಾರ ತಗೋತಾ ಇದ್ದೀನಿ. ಅಮ್ಮ, ಹಾಗಂತ ಚಿಕ್ಕಿ ನಿನಗೆ ಅಚಿಂತ್ಯ ಭಕ್ತಿನ ಮದುವೆ ಆಗೋದು ಇಷ್ಟ ಇಲ್ವಾ? ಅಮ್ಮ, ಅದು ಇಷ್ಟ ಇದೆಯೋ ಇಲ್ವೋ? ಖಂಡಿತ ಇಷ್ಟ ಇಲ್ಲ ಅಮ್ಮ. ಹಾಗಾದ್ರೆ ಅಗಸ್ತ್ಯ ಭಕ್ತಿನ ಖಂಡಿತವಾಗ್ಲೂ ಪ್ರೀತಿ ಮಾಡ್ತಿದ್ದಾನೆ, ಡೌಟೇ ಇಲ್ಲ. ಭಕ್ತಿ, ಅದ್ಗೆ ನೀವಿನ್ನೂ ಮಲಗ್ಲಿಲ್ವಾ? ಇಲ್ಲ. ಭಕ್ತಿ, ಬೇಜಾರಲ್ಲಿದ್ಯಾ? ಇಲ್ಲಪ್ಪ, ನಿಮಗೆ ಹಾಗನಿಸ್ತಿದ್ಯಾ? ಇಲ್ಲ. ಅತ್ತಿಗೆ ಏನಾದ್ರೂ ವಿಷಯ ಹೇಳ್ಬೇಕು ಅಂತಿದ್ದೀರಾ? ಹೇಳ್ಬೇಕು ಅಂತಾನೆ ಬಂದೆ, ಆದ್ರೆ ನಾನು ಹೇಳೋ ವಿಷಯನ ನೀನ್ ಹೇಗ್ ತಗೋತೀಯ ಅಂತ ಯೋಚನೆ ಆಗ್ತಿದೆ ಭಕ್ತಿ. ನೀವು ಹೇಳಿದ್ಮೇಲೆ ಏನ್ ವಿಚಾರ, ಅದಕ್ಕೆ ಎಷ್ಟು ತಲೆ ಕೆಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತೀನಿ. ನೀವು ಹೇಳಿ. ಬಾ. ಭಕ್ತಿ, ನಾನೀಗ ಹೇಳೋ ವಿಚಾರನ ಮನೇಲಿ ಯಾರ ಹತ್ರ ಕೇಳೋದಿಲ್ಲ ಅಂತ ಮಾತ್ಕೊಡು. ತುಂಬಾ ಮುಖ್ಯವಾದ ವಿಚಾರ, ಅದು ಮನೆಯವ್ರ ಬಗ್ಗೆನೆ. ಹಾ, ಮನೆಯವ್ರ ಬಗ್ಗೆನಾ? ಏನದ್ಗೆ? ಮೊದ್ಲು ನೀ ನನಗ್ ಮಾತು ಕೊಡು, ನಾನ್ ಹೇಳೋ ವಿಚಾರನ ಈ ಮನೇಲಿ ಯಾರ ಹತ್ರನೂ ಕೇಳಲ್ಲ ಅಂತ. ನೀನೇನಾದ್ರೂ ಕೇಳಿದ್ರೆ ಮನೆಯವ್ರು ಯಾರು ನೆಮ್ಮದಿಯಾಗಿರೋದಿಕ್ ಸಾಧ್ಯನೇ ಇಲ್ಲ. ಮನೆಯವ್ರನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಈ ಮಾತನ್ನ ಹೇಳಕ್ ಬಂದಿದ್ದೀನಿ. ಸರಿ ಅದ್ಗೆ, ನಾನು ಯಾರಿಗೂ ಈ ವಿಚಾರನ ಹೇಳಲ್ಲ. ನನ್ಗೆ ನಿನ್ ಬಗ್ಗೆನೇ ಯೋಚನೆ ಆಗಿದೆ. ನಿನ್ ಮನೆಯವ್ರ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತೀಯ, ಆದ್ರೆ ಮನೆಯವರೆಲ್ಲ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯನ ಮುಚ್ಚಿಟ್ಟಿದ್ದಾರೆ ಭಕ್ತಿ. ನಾನ್ ನಿನಗೆ ಹೇಳೋ ವಿಚಾರನ ನೀನ್ ಯಾರ ಹತ್ರನೂ ಕೇಳೋ ಹಾಗಿಲ್ಲ. ಅದೇನು ಅಂತ ಹೇಳಿ ಅದ್ಗೆ. ಅವತ್ತು ಗುರುಗಳು ನಮ್ಮ ಮನೆಗೆ ಬಂದಿದ್ರಲ್ವಾ? ಹಾ, ಒಂದ್ ನಿಮಿಷ. ಅದ್ಗೆ ಏನಾಯ್ತು? ಅದು ಏನಿಲ್ಲ. ಅಮ್ಮ, ಅಚಿಂತ್ಯ ಮದ್ವೆ ಆಗೋ ಸ್ಥಿತಿಯಲ್ಲಿ ಇಲ್ಲ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೋ. ಅಚಿಂತ್ಯ ನಾರ್ಮಲ್ ಲೈಫ್ ಲೀಡ್ ಮಾಡೋ ತನಕ ಮದ್ವೆ ಬಗ್ಗೆ ಮಾತುಕತೆ ಬೇಡ. ಒಂದ್ ವೇಳೆ ಮದ್ವೆ ಮಾಡ್ಬಿಟ್ರೆ? ಅಮ್ಮ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳಮ್ಮ. ಅಚಿಂತ್ಯಂಗೆ ಭಕ್ತಿನೇ ಅಂತಲ್ಲ, ಯಾವುದೇ ಹುಡುಗಿನ ಕೊಟ್ಟು ಮದ್ವೆ ಮಾಡೋದು ತಪ್ಪಾಗುತ್ತೆ. ಮದ್ವೆ ಅನ್ನೋದು ಹೆಣ್ಮಕ್ಳ ಜೀವನದಲ್ಲಿ ದೊಡ್ಡ ಘಟ್ಟ. ಮದ್ವೆ ಬಗ್ಗೆ ಪ್ರತಿಯೊಬ್ಬರಿಗೂ 1000 ಕನ್ಸಿರುತ್ತೆ. ಆ ಕನ್ಸನ್ನ ಭಕ್ತಿಯಿಂದ ಹೇಗೆ ಕಿತ್ಕೋತೀರಾ? ಇದು ನನ್ಗಿಂತ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ಬೇಕು. ಅಚಿಂತ್ಯನ ಚೆನ್ನಾಗಿ ನೋಡ್ಕೋತಾಳೆ, ಅವನು ನಮ್ಮ ಮೊದ್ಲಿನ ಹಾಗೆ ಮಾಡ್ತಾಳೆ ಅನ್ನೋ ನಂಬಿಕೆನ ಮದ್ವೆ ಮಾಡೋದ್ರಿಂದನೇ ಸಾಬೀತ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅಚಿಂತ್ಯನ್ಗೆ ಮದ್ವೆ ಮಾಡೋದೇ ಬೇಡ್ವಾ? ಅಮ್ಮ, ಖಂಡಿತ ಮಾಡೋಣ. ಅವನ್ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಅಚಿಂತ್ಯಂಗೆ ಜೀವನದ ಬಗ್ಗೆ ಅರ್ಥ ಆಗೋ ತನಕ ಅವನ್ ಸರಿ ಹೋಗೋವರೆಗೂ ಮದ್ವೆ ಅಬ್ಲಿಗೇಷನ್ ಬೇಕಾಗಿಲ್ಲ. ಹಾಗೆ ಹೇಳೋಕ್ ಆಗಲ್ಲ ಅಗಸ್ತ್ಯ. ಒಂದು ವೇಳೆ ಈ ಮದುವೆಯಿಂದಾನೇ ಅಚಿಂತ್ಯ ಸರಿ ಹೋಗ್ತಾನೆ ಅನ್ನೋದು ಆ ದೇವ್ರ ಇಚ್ಛೆ ಆಗಿದ್ರೆ
ಮದುವೆ ಆದ್ಮೇಲೆ ಎಲ್ಲ ಗಂಡಸರು ಅರ್ಥ ಮಾಡ್ಕೊಂಡು ಜೀವನ ಸಾಗಿಸ್ತಾರೆ, ಚೆನ್ನಾಗಿರ್ತಾರೆ ಅಂತ ಹೇಗೆ ಹೇಳಕ್ಕಾಗುತ್ತೆ? ಒಬ್ಬ ಜೂಜ್ಕೋರ ಮದ್ವೆ ಆದ್ಮೇಲೆ ಜೂಜಾಡ್ತಾನೆ, ಕುಡ್ಕ ಮದ್ವೆ ಆದ್ಮೇಲೆ ಕುಡಿತಾನೆ, ಮೋಸಗಾರ ಮೋಸ ಮಾಡ್ತಾನೆ ಹೋಗ್ತಾನೆ. ನಮ್ ಬದುಕಲ್ಲಿ ಏನು ಬದಲಾಗ್ತಾ ಹೋಗಲ್ಲ. ಇಲ್ಲಿ ಬದಲಾಗ್ಬೇಕಾಗಿರೋ ಮುಖ್ಯವಾದ ವಿಷಯ ಏನು ಅಂದ್ರೆ ಹೆಣ್ಣಿನ ಬದುಕು. ದೊಡ್ಡೋರ್ ಮತ್ಗೆ ಕಟ್ಬಿದ್ದು ಇಷ್ಟ ಇಲ್ದಿರೋರ್ನ ಮದ್ವೆ ಆಗಿ ಜೀವನ ಪೂರ್ತಿ ನರಕ ಅನುಭವಿಸ್ತಾರೆ. ಅದು ಭಕ್ತಿ ಜೀವನದಲ್ಲಿ ಆಗೋದು ನನಗಿಷ್ಟ ಇಲ್ಲ. ಇಷ್ಟಕ್ಕೂ ಈಗ ಅಚಿಂತ್ಯಂಗ್ ಬೇಕಾಗಿರೋದು ಮದ್ವೆ ಅಲ್ಲ, ಸರಿಯಾಗಿರೋ ಮೆಡಿಕಲ್ ಟ್ರೀಟ್ಮೆಂಟ್ ಇಂದ ಮಾತ್ರ ಅವ್ನು ಸರಿ ಹೋಗಕ್ ಸಾಧ್ಯ. ಅಚಿಂತ್ಯಂಗೆ ಒಳ್ಳೆ ಪ್ರೀತಿ ಕೊಡೋ ಕುಟುಂಬ ಇದೆ, ಕರೆಕ್ಟ್ ತಾನೆ ಅಜ್ಜಿ? ಅದಕ್ಕೋಸ್ಕರ ಮದ್ವೆ ಮಾಡ್ಬೇಕನ್ನೋದೇನಿಲ್ಲ. ಸರಿಯಾಗಿ ಹೇಳ್ದೆ ಅಗಸ್ತ್ಯ, ಮದ್ವೆ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಅಷ್ಟಕ್ಕೂ ಸಾಕ್ ನಿಲ್ಸಿ. ಚಿಕ್ಕಮ್ಮ, ಯಾರು ಏನ್ ಬೇಕಾದ್ರು ಅನ್ಕೊಳ್ಳಿ, ಏನಾದ್ರೂ ಮಾತಾಡ್ಲಿ, ಗೊತ್ತಾಯ್ತಾ? ನಾಳೆ ನಾವು ದಾಮಿನಿ ಅಮ್ಮವ್ರ ಮನೆಗೆ ಹೋಗಿ ಕೈ ಮುಗ್ದು ನಮ್ಗೆ ನಿಮ್ ಸಂಬಂಧ ಬಿಲ್ಕುಲ್ ಬೇಡ, ನಮ್ ಹುಡುಗಿನ ನಿಮ್ ಮನೆ ಕಳ್ಸೋದಿಲ್ಲ ಅಂತ ಹೇಳ್ಬಿಡೋಣ. ಆದ್ರೆ ಇಷ್ಟು ಸುಲಭವಾಗಿ ಕೆಲ್ಸ ಆಗತ್ತೆ ಅಂತ ನಿಂಗ್ ಅನ್ಸತ್ತಾ? ಆಗತ್ತೆ, ಆಗ್ಲೇಬೇಕು. ನನಗೆ ಬೇಜಾರಾಗ್ತಿರೋದೇನಂತಂದ್ರೆ ಈ ಭಕ್ತಿ ಅಚಿಂತ್ಯನ್ ಕಾಪಾಡೋಕೆ ಯಾಕೆ ಹೋಗ್ಬೇಕಿತ್ತು ಅಂತ. ನಾಳೆ ಇದರಿಂದ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಂತ ನನಗನ್ನಿಸ್ತಿದೆ. ಸಮಸ್ಯೆನಾ? ಮತ್ತೆ ಈಗ ದಾಮಿನಿ ಅಮ್ಮವ್ರು ಅಚಿಂತ್ಯನ್ ಕಾಪಾಡಿದ್ದ ಅಲ್ಲ ತಾನೆ? ಈಗ ಅವ್ರಿಗೆ ಬೇಕಾದಂಗೆ ಅವ್ರು ಅರ್ಥ ಮಾಡ್ಕೊಂಬಿಟ್ರೆ? ಹೌದು, ಭಕ್ತಿಗೆ ಅಚಿಂತ್ಯನ್ ಮೇಲೆ ಅಷ್ಟೊಂದ್ ಪ್ರೀತಿ ಇರೋದ್ರಿಂದನೇ ದಿಟ್ಟೆ ವೀರೆ ತರ ತನ್ನ ಪ್ರಾಣನೇ ಒತ್ತೆ ಇಟ್ಟು ಅಚಿಂತ್ಯನ್ ಕಾಪಾಡಿದ್ಲು ಅಂತ ಅನ್ಕೋಬಹುದು. ಮತ್ತೆ ನಾವು ಸುಮ್ಮನೆ ಇದ್ರೆ ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಟ್ಟಂಗ ಆಗತ್ತೆ. ಛೇ, ಇದೆಲ್ಲ ಬೇಕಾಗಿರ್ಲಿಲ್ಲ ಚಿಕ್ಕಮ್ಮ. ಅಯ್ಯೋ ಶ್ರೀಕಾಂತ, ಈಗಾಗೋಗಿದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಇಷ್ಟಕ್ಕೂ ಅಚಿಂತ್ಯ ಅವಳ ಫ್ರೆಂಡು ಅಂತ ಕಾಪಾಡಕ್ ಹೋಗಿರ್ಬೋದಷ್ಟೇ. ಅದು ಅಲ್ದೆ ನಿನಗೆ ಗೊತ್ತಿಲ್ವಾ, ನಮ್ ಪುಟ್ಟಿ ಯಾರೇ ಕಷ್ಟದಲ್ಲಿದ್ರು ಓಡ್ ಹೋಗ್ ಸಹಾಯ ಮಾಡ್ತಾಳೆ. ಅದು ಗೊತ್ತಿರೋರೇ ಆಗಿರ್ಲಿ, ಅಪರಿಚಿತರೇ ಆಗಿರ್ಲಿ. ಇನ್ನು ಗೊತ್ತಿರೋ ಅಚಿಂತ್ಯನ್ ಬಿಟ್ಬಿಡ್ತಾಳ? ಅದು ನಿಜಾನೇ ಬಿಡಿ. ಈ ತರ ಕೆಲಸದಿಂದ ಭಕ್ತಿನ ದೂರ ಮಾಡೋದು ಸಾಧ್ಯನೇ ಇಲ್ಲ. ಶ್ರೀಕಾಂತ, ಈಗ ನಾವ್ ಯೋಚನೆ ಮಾಡ್ಬೇಕಾಗಿರೋದು ಅವಳ ಮದ್ವೆ ಬಗ್ಗೆ. ಚಿಕ್ಕಮ್ಮ, ಇದ್ರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ ಅಂತ? ನಾಳೆ ಸೀದಾ ದಾಮಿನಿ ಅಮ್ಮವ್ರ ಮನೆಗೆ ಹೋಗಿ ನಾವು ಹೇಳ್ಬೇಕಾಗಿದ್ದನ್ನ ಹೇಳೋಣ ಅಷ್ಟೇ. ಆದ್ರೆ ಅಕ್ಕಂಗೇನಾದ್ರೂ ಗೊತ್ತಾದ್ರೆ? ಗೊತ್ತಾಗ್ಲಿ ಬಿಡಿ, ಗೊತ್ತಾದ್ರೆ ನಮ್ ಕೆಲಸ ಕಮ್ಮಿನೇ ಆಗತ್ತೆ. ಹಂಗಂತ್ಯ?